ಬಾಕ್ಸ್ ಆಫೀಸ್ನಲ್ಲಿ ಟಾಕ್ಸಿಕ್ ಬುಕಿಂಗ್ ಧಮಾಕ ಜೋರಾಗಿ ನಡೀತಾ ಇದೆ. ಪ್ರತಿ ಗಂಟೆಗೆ 21,000ಕ್ಕೂ ಹೆಚ್ಚು ಟಿಕೆಟ್ ಮಾರಾಟ ಆಗ್ತಾ ಇದೆ. ಮುಂಗಡ ಬುಕಿಂಗ್ನಲ್ಲಿ ಹೊಸ ದಾಖಲೆಯನ್ನ ಟಾಕ್ಸಿಕ್ ಬರೆದಿರುವಂಥದ್ದು. ಬೆಳ್ಳಿ ಪರದೆ ಮೇಲೆ ಅಬ್ಬರಿಸುವುದಕ್ಕೆ ನಟ ಯಶ್ ರೆಡಿಯಾಗಿದ್ದಾರೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಸಿನಿಮಾ ಇದು. 2 ವಿಭಿನ್ನ ಪಾತ್ರಗಳಲ್ಲಿ ಯಶ್ ನಟಿಸಿದ್ದಾರೆ. KGF 2 ನಂತರ ನಟ ಯಶ್ ಭರ್ಜರಿ ಕಂಬ್ಯಾಕ್ ಆಗ್ತಾ ಇದೆ. ಟಾಕ್ಸಿಕ್ ಸಿನಿಮಾ ವಿಶೇಷ ಅಂತ ನೋಡೋದಾದ್ರೆ ಯಶ್ ಅವರು ಈ ಒಂದು ಸಿನಿಮಾದ ಕಥೆಯನ್ನ ಬರೆದು ನಾಯಕ ನಟನಾಗಿ ನಟಿಸ್ತಾ ಇದ್ದಾರೆ. ಜೊತೆಗೆ ಸಹ ನಿರ್ಮಾಣದಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ. ಮಲಯಾಳಂ ನಿರ್ದೇಶಕಿ ಇವರು ಗೀತು ಮೋಹನ್ ದಾಸ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಅನ್ನ ಹೇಳಿರುವಂಥದ್ದು. KVN ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ಈ ಒಂದು ಸಿನಿಮಾ ನಿರ್ಮಾಣ ಆಗಿದೆ. ಈಗಾಗಲೇ ನಾವು ಗಮನಿಸಿರ್ಬೋದು, ಟೀಸರ್ ಇರ್ಬೋದು, ಟ್ರೈಲರ್ ಇರ್ಬೋದು, ಈ ಹಾಡುಗಳು ಸಿನಿ ಪ್ರಿಯರು ಮತ್ತು ಯುವ ಜನರಲ್ಲಿ ಒಂದು ರೀತಿಯ ಭಾರಿ ಕುತೂಹಲವನ್ನು ಮೂಡಿಸಿರುವಂಥದ್ದು. ಯಾಕಂದರೆ ಭರ್ಜರಿ ಆ್ಯಕ್ಷನ್ ಇರಬಹುದು, ಮೇಕಿಂಗ್ ಇರಬಹುದು, ಹಾಲಿವುಡ್ ಮಾದರಿ ರೀತಿಯಲ್ಲಿ ಅಲ್ಲಿ ಬಳಸಿರುವಂತಹ ತಂತ್ರಜ್ಞಾನ ಇದೆಲ್ಲವೂ ಕೂಡ ಗುಣಮಟ್ಟ ಅದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಭಾರಿ ನಿರೀಕ್ಷೆಯನ್ನು ಹುಟ್ಟು ಹಾಕ್ತಾ ಇದೆ. ಡ್ಯುಯಲ್ ಪಾತ್ರದಲ್ಲಿ ಇದ್ದಾರೆ, ಹಾಗಾಗಿ ಸಾಕಷ್ಟು ಮಂದಿಗೆ ಕುತೂಹಲ ಹೇಗಿರ್ಬೋದು ಅಂತ. ಹಾಗಾಗಿ ಬುಕ್ಕಿಂಗ್ ವಿಚಾರದಲ್ಲೂ ನಾವು ನೋಡ್ತಾ ಹೋಗೋದಾದರೆ ಫಾಸ್ಟಾಗಿ ಬುಕ್ಕಿಂಗ್ ಆಗ್ತಾ ಇದೆ. ಎಲ್ಲ ಟಿಕೆಟ್ಗಳು ಕೂಡ ಆನ್ಲೈನಲ್ಲಿ ಸೋಲ್ಡ್ ಔಟ್ ಆಗ್ತಾ ಇದೆ. ಅದನ್ನು ವಿಜುವಲ್ಸಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಡೆಸ್ಕ್ಗಿಂತ ಈಗ ರಕ್ಷಾ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ರಕ್ಷಾ, ನಾವು ಗಮನಿಸಿದ್ದೀವಿ ಟೀಸರ್ ಬಿಡುಗಡೆ ಆದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಂದಿಗೆ ಒಂದು ರೀತಿಯ ಕುತೂಹಲ ಇತ್ತು. ಅಂದರೆ ಹಾಲಿವುಡ್ ರೇಂಜಲ್ಲಿ ಅದು ಟೀಸರ್ ಅಥವಾ ಟ್ರೈಲರ್ ಬಿಡುಗಡೆ ಆದಂಥದ್ದು. ಸೊ ಹಾಗಾಗಿ ಈಗ ಬುಕ್ಕಿಂಗ್ ವಿಚಾರದಲ್ಲೂ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಮಂದಿ ಬುಕ್ಕಿಂಗ್ ಈಗ ಆಲ್ರೆಡಿ ಆಗ್ತಾ ಇದೆ. ಸೊ ಜನರಲ್ಲಿ ಒಂದು ರೀತಿಯ ಕುತೂಹಲ ಅಂತ ಅನ್ಸುತ್ತೆ. ರಕ್ಷಾ, ಏನು ಸಿಗ್ತಾ ಇದೆ ಡೀಟೇಲ್ಸ್? ಹೌದು ಮಾನಸ, ಈ ಟಾಕ್ಸಿಕ್ ಸಿನಿಮಾ ಸೆಟ್ಟೇರ್ದಾಗಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ದಿನದಿಂದ ದಿನಕ್ಕೆ ಏನಾದರೂ ಒಂದು ಅಪ್ಡೇಟ್ಸ್ ಬರ್ತಾನೆ ಇತ್ತು, ಹಾಗೆ ಕುತೂಹಲವನ್ನು ಮೂಡಿಸ್ತಾನೆ ಇತ್ತು. ಅದರಂತೆ ಇನ್ನೇನು ದಿನಗಣನೆ ಅಷ್ಟೇ ಇದೆ. 26ಕ್ಕೆ ಟಾಕ್ಸಿಕ್ ದೇಶದಾದ್ಯಂತ ಗ್ಲೋಬಲ್ ವೈಸಲ್ಲಿ ಇದೀಗ ರಿಲೀಸ್ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಇಂಗ್ಲಿಷ್ ಟ್ರೈಲರ್ ರಿಲೀಸ್ ಆಗಿತ್ತು, ಅದಕ್ಕೂ ಒಂದು ವಾರ ಮುಂಚಿತವಾಗಿ ಬೇರೆ ಎಲ್ಲ 5 ಲ್ಯಾಂಗ್ವೇಜ್ನ ಟ್ರೈಲರ್ ಕೂಡ ರಿಲೀಸ್ ಆಗಿತ್ತು. ಅದರಂತೆ ಇವತ್ತಿನಿಂದ ಈ ಟಾಕ್ಸಿಕ್ ಸಿನಿಮಾದ ಆನ್ಲೈನ್ ಬುಕ್ಕಿಂಗ್ ಇದೀಗ ಆರಂಭವಾಗಿದೆ. ಭಾರತದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಆನ್ಲೈನ್ ಬುಕ್ಕಿಂಗ್ ಆರಂಭವಾಗಿದೆ. ಆನ್ಲೈನ್ ಬುಕ್ಕಿಂಗ್ ತೀವ್ರ ಪೈಪೋಟಿ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಆನ್ಲೈನ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿ 1 ಅವರಲ್ಲೇ ಒಂದಷ್ಟು ಥಿಯೇಟರ್ಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಥಿಯೇಟರ್ ಸೋಲ್ಡ್ ಔಟ್ ಆಗೋಗಿದೆ. ಹಾಗೆ ಅದರ ಟಿಕೆಟ್ ಪ್ರೈಸ್ ಅನ್ನು ನಾವು ಗಮನಿಸೋದಾದ್ರೆ ಸುಮಾರು 600 ರೂಪಾಯಿಂದ 2,000 ರೂಪಾಯಿವರೆಗೂ ಕೂಡ ಟಾಕ್ಸಿಕ್ ಟಿಕೆಟ್ ಪ್ರೈಸ್ ಇದೀಗ ಇರುವಂತದನ್ನ ಕೂಡ ನಾವು ಗಮನಿಸಬಹುದು. ಇದರ ಜೊತೆಗೆ ಟಾಕ್ಸಿಕ್ ಹೈಪ್ ಯಾವ ರೀತಿಯಾಗಿ ಏರಿದೆ ಅನ್ನುವಂಥದ್ದನ್ನ ನಾವು ಇದರಿಂದನೇ ನಾವು ತಿಳ್ಕೊಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಟಾಕ್ಸಿಕ್ ಸಿನಿಮಾ ಇದೇ ಸೆಪ್ಟೆಂಬರ್ 26ಕ್ಕೆ ಬೆಳಗ್ಗೆ 4 ಗಂಟೆಯಿಂದ ಶೋ ಆರಂಭವಾಗ್ತಾ ಇದೆ. 4 ಗಂಟೆಗೆ ಎಲ್ಲ ಶೋಗಳು ಕೂಡ ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಆಗಿ ಸೋಲ್ಡ್ ಔಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಅನಾಲಿಸ್ಟ್ ಅಂದ್ರೆ ಹೇಳುವಂಥ ವಿಶ್ಲೇಷಕರ ಪ್ರಕಾರವಾಗಿ ಈ ಟಾಕ್ಸಿಕ್ ಸಿನಿಮಾ ಮೊದಲ ದಿನಾನೇ ದೇಶದಾದ್ಯಂತ ಗ್ಲೋಬಲ್ ವೈಸ್ 100 ಕೋಟಿಯನ್ನ ಕಲೆಕ್ಷನ್ ಮಾಡುತ್ತೆ, 100 ಕೋಟಿ ಕಲೆಕ್ಷನ್ ಒಂದೇ ದಿನದಲ್ಲಿ ಆಗುತ್ತೆ ಅನ್ನುವಂತಹ ವಿಶ್ಲೇಷಣೆ ಕೂಡ ಈಗಾಗಲೇ ಬರ್ತಾ ಇರುವಂಥದ್ದು. ಈಗಾಗಲೇ ಇಂಗ್ಲಿಷ್ ಅಂದ್ರೆ ಹಾಲಿವುಡ್ ರೇಂಜ್ ನಲ್ಲಿ ಈ ಒಂದು ಕನ್ನಡ ಸಿನಿಮಾ ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ಗುರುತಿಸಿಕೊಂಡಿದೆ. ಹಾಗೆ ಇದರ ಟ್ರೇಲರ್ ನೋಡಿದಾಗಲೂ ಕೂಡ ಇದು ಯಾವ ಒಂದು ಹೈಪ್ ಅಲ್ಲಿ, ಯಾವ ಒಂದು ಲಕ್ಸುರಿ ಆಗಿ ಈ ಸಿನಿಮಾವನ್ನ ಮೇಕಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಹಾಗೆ ಗೀತು ಮೋಹನ್ ದಾಸ್ ನಿರ್ದೇಶನ, ಹಾಗೆ ಯಶ್ ಅವರ ಆಕ್ಟಿಂಗ್ ಮತ್ತೆ ಅವರು ಕೂಡ ಇನ್ವೆಸ್ಟ್ ಮಾಡೋದ್ರಲ್ಲಿ ಮೂಡಿ ಬಂದಿರುವಂತಹ ಟಾಕ್ಸಿಕ್ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಿದೆ. ಅದರ ಜೊತೆಗೆ ಇವತ್ತಿನಿಂದ ಆನ್ಲೈನ್ ಬುಕ್ಕಿಂಗ್ ಆರಂಭವಾಗಿರುವಂಥದ್ದು. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಟಿಕೆಟ್ ಬುಕ್ಕಿಂಗ್ ಸೋಲ್ಡ್ ಔಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ ಮಾನಸ. ಓಕೆ, ಥ್ಯಾಂಕ್ ಯು ರಕ್ಷಣೆ ಮೇಲೆ ಡೀಟೇಲ್ಸ್ಗಾಗಿ.